ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತೀಟ ಪ್ರಕರಣ ಇವತ್ತು ಎಸ್ಐಟಿಯಿಂದ ಶೋಧ ಕಾರ್ಯ ಇಲ್ಲ. ಭಾನುವಾರ ಸರ್ಕಾರಿ ರಜೆ ಹಿನ್ನೆಲೆಯಲ್ಲಿ ಶೋಧ ಕಾರ್ಯವನ್ನು ಸ್ಥಗಿತ ಮಾಡಲಾಗಿದೆ. ನಾಳೆಯಿಂದ ಈ ಶೋಧ ಕಾರ್ಯ ಮುಂದುವರಿಯಲಿದೆ. ಸೊ ನಿನ್ನೆನೂ ಒಂದಷ್ಟು ಶೋಧ ಕಾರ್ಯ ಆಗಿದೆ. ಇವತ್ತು ಶೋಧ ಕಾರ್ಯ ಇಲ್ಲ, ಯಾಕಂದರೆ ಭಾನುವಾರ ಸರ್ಕಾರಿ ರಜೆ ಇರುತ್ತೆ, ಅಧಿಕಾರಿಗಳು ಇರೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಶೋಧ ಕಾರ್ಯವನ್ನು ಮಾಡೋದಿಲ್ಲ. ಸೊ ನಿನ್ನೆ ಏನಾಯಿತು ಅಂತ ನಾವು ಅಪ್ಡೇಟ್ ತೆಗೆದುಕೊಳ್ಳೋದಾದರೆ, ಆತ ತೋರಿಸಿದಂಥ ಹೊಸ ಜಾಗದಲ್ಲಿ ಸ್ಥಳ ಮಹಜರು ಮಾಡಿ ಸ್ಪಾಟನ್ನು ಗುರುತಿಸಿ ಅಲ್ಲಿ ಅಗಿಯುವಂಥ ಕೆಲಸ ಮಾಡಲಾಗಿದ್ರೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತೊಂದು ದಿನ ಏನು ಬೆಳವಣಿಗೆ ಇರೋದಿಲ್ಲ ಈ ಗುಂಡಿ ಅಗಿಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾಳೆ ಎಗೇನ್ ಮತ್ತೆ ಬೇರೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರಾ ಅಥವಾ ಹೊಸ ಜಾಗವನ್ನು ಗುರುತುಪಡಿಸ್ತಾರಾ, ಮತ್ತೆ ಗುಂಡಿ ಅಗಿಯುವಂಥ ಕೆಲಸ ಆಗತ್ತಾ, ಏನಾಗತ್ತೆ ಅನ್ನೋದು ಸಹಜವಾಗಿ ಪ್ರಶ್ನೆ ಇದೆ. ದೂರುದಾರ ಒಂದೊಂದು ಹೇಳಿಕೆಯನ್ನು ಬದಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ. ಸ್ವಲ್ಪ ಕನ್ಫ್ಯೂಸ್ ಆದಂಗೂ ಕೂಡ ಕಾಣ್ತಾ ಇದೆ. ಅದರ ಜೊತೆಗೆ ಆತ ಒತ್ತಡದಲ್ಲೂ ಇದ್ದಂಗೂ ಕಾಣಿಸ್ತಾ ಇದೆ. ಯಾಕಂದರೆ ಮೊದಲು ಆತ ಬಹಳ ಕಾನ್ಫಿಡೆಂಟ್ನಲ್ಲಿ ಈ ಜಾಗ ಅಂತ 13 ಜಾಗಗಳನ್ನು ತೋರಿಸಿದ್ದ. ಯಾವಾಗ ಅದರಲ್ಲಿ ಒಂದರಲ್ಲಿ ಬಿಟ್ಟು ಬೇರೆ ಇನ್ಯಾವುದ್ರಲ್ಲೂ ಏನು ಸಿಗಲಿಲ್ವೋ ಸಹಜವಾಗಿ ಆತನ ಮೇಲೂ ಒತ್ತಡ ಇದ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಆತ ಜಾಗ ಬದಲಿಸಿದ್ದ. ಇಲ್ಲೆಲ್ಲ ಇನ್ನೊಂದು ಕಡೆ ಹೇಳ್ತೀನಿ, ಅಲ್ಲೂ ಕೂಡ ಇದೆ ಅಂತ. ಈಗ ನಿನ್ನೆ ಅಲ್ಲೂ ಕೂಡ ಆಗದಿದ್ದಾರೆ, ಅಲ್ಲೂ ಏನು ಸಿಕ್ಕಿಲ್ಲ. ಹಾಗಾಗಿ ತನಿಖೆ ಹೇಗೆ ನಡೆಯುತ್ತೆ, ಏನೇನು ಮಾಡ್ತಾರೆ, ದೂರುದಾರ ಇನ್ನೇನು ಹೇಳ್ತಾನೆ, ಆತನಿಗೆ ಇನ್ನು ಎಷ್ಟು ಅವಕಾಶ ಕೊಡ್ತಾರೆ, ಆತ ಹೇಳ್ದಂಗೆಲ್ಲ ಅಗೀತಾನೇ ಇರ್ತಾರಾ, ವರ್ಷಾನುಗಟ್ಲೆ ಇದನ್ನೇ ಮಾಡ್ಕೊಂಡು ಕೂತಿರ್ತಾರಾ, ಪ್ರಶ್ನೆ ಇದೆ. ಬಟ್ ತನಿಖೆಯ ಹಾದಿ ಹೇಗೆ ಸಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣ ಪಾಯಿಂಟ್ 13ರ ರಹಸ್ಯ ಇನ್ನೂ ಕೂಡ ನಿಗೂಢವಾಗೇ ಇದೆ. GPR ಯಂತ್ರದ ಆಗಮನದ ಬಳಿಕವೇ ಪಾಯಿಂಟ್ 13ರಲ್ಲಿ ಶೋಧ ನಡೆಸಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪಾಯಿಂಟ್ 13ರ ಕುರಿತು ಸ್ಫೋಟಕ ಮಾಹಿತಿಯನ್ನು ನೀಡಿದ್ದ ದೂರುದಾರ ಒಂದಕ್ಕಿಂತ ಹೆಚ್ಚು ಮೃತದೇಹ ಹೂತಾಕಿರುವಂತಹ ಮಾಹಿತಿ ನೀಡಿದ್ದ. ಹೀಗಾಗಿ ಪಾಯಿಂಟ್ 13ರನ್ನ ಗಂಭೀರವಾಗಿ ಪರಿಗಣಿಸಿದೆ SIT. ಈ ಹಿನ್ನೆಲೆಯಲ್ಲಿ GPR ಯಂತ್ರದ ಮೂಲಕ ಶೋಧಕ್ಕೆ ತೀರ್ಮಾನಿಸಲಾಗಿದೆ. ಬೇರೆ ಎಲ್ಲಾ ಜಾಗಗಳಿಗಿಂತ ಕಠಿಣವಾಗಿರುವಂಥ ಪಾಯಿಂಟ್ 13. ಸೊ ಇದನ್ನ ಹಾಗೆ ಬಿಟ್ಕೊಂಡಿದ್ದಾರೆ. ಇದನ್ನ ಯಾಕೆ ಅಂತ ಹೇಳಿದ್ರೆ, ಹಾಗೆ ಶೋಧ ಕಾರ್ಯ ಮಾಡಿದ್ರೆ ಏನು ಗೊತ್ತಾಗದೆ ಹೋಗ್ಬೋದೇನೋ, ಸಮಸ್ಯೆ ಆಗ್ಬೋದೇನೋ, ಆತ ಹೇಳ್ದಂಗೆನೆ ಈ GPS ಸಿಸ್ಟಮ್ ಮುಖಾಂತರವಾಗಿ ಮಾಡೋದಕ್ಕೆ ತಯಾರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಇವತ್ತು ಭಾನುವಾರ, ಸಹಜವಾಗಿ ಸರ್ಕಾರಿ ಅಧಿಕಾರಿಗಳು ಇರೋದಿಲ್ಲ, ಶೋಧ ಕಾರ್ಯವೂ ಇರೋದಿಲ್ಲ. ಬಟ್ ನಿನ್ನೆಯ ಅಪ್ಡೇಟ್, ಮುಂದಿನ ಅಪ್ಡೇಟ್ ಬಗ್ಗೆ ನಾವು ನೋಡೋದಾದ್ರೆ ಆದಿತ್ಯ. ನೀತಿ ಹೌದು, ಇವತ್ತು ಆ ಕಾರ್ಯಾಚರಣೆಗೆ ಎಂದಿನಂತೆ ಬ್ರೇಕ್ ನೀಡಲಾಗಿದೆ ಒಂದು ಭಾನುವಾರ ಆಗಿರುವಂತಹ ಕಾರಣದಿಂದಾಗಿ. ಮತ್ತು ನಿನ್ನೆ ಕೂಡ ಅನಾಮಿಕ ತೋರಿಸಿದಂತ ಪಾಯಿಂಟ್ ನಂಬರ್ 16ರಲ್ಲಿ ಏನು ಬೆಳವಣಿಗೆ ಪೂರಕವಾಗಿರುವಂತಹ ಯಾವುದೇ ರೀತಿಯ ವಿಚಾರಗಳು ಪತ್ತೆ ಆಗಿರ್ಲಿಲ್ಲ. ಆದ್ರೆ ನಾಳೆ ಮತ್ತೆ ಉತ್ಖನನ ಮುಂದುವರಿಯುತ್ತೆ. ಆದ್ರೆ ಈ ನಡುವೆ ಈ ಹಿಂದೆ ಮಾರ್ಕ್ ಮಾಡಿರುವಂತಹ ಎಲ್ಲಾ ಜಾಗಗಳನ್ನ SIT ಉತ್ಖನನ ಮಾಡಿದೆ. ಆದ್ರೆ ಪಾಯಿಂಟ್ ನಂಬರ್ 13 ಮಾತ್ರ ಇನ್ನು SITಗೂ ಕೂಡ ಒಂದು ರೀತಿ ನುಂಗಲಾರದ ತುತ್ತಾಗಿದೆ. ಒಂದ್ ಕಡೆಯಿಂದ ದೂರುದಾರ ಮಾಡಿರುವಂತಹ ಪ್ರಮುಖ ಆರೋಪ ಅಂದ್ರೆ, ನಾನು ಒಂದಕ್ಕಿಂತ ಹೆಚ್ಚು ಮೃತದೇಹಗಳನ್ನ ಅಲ್ಲಿ ಗೂಸಾಕಿ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಆತನನ್ನ ಒಂದು ದಿನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂದ್ರೆ ಆ ದಿನ ಉತ್ಖನನವನ್ನ ಮಾಡಿಲ್ಲ, ವಿಚಾರಣೆಯನ್ನೇ ತೀವ್ರತರನಾಗಿ ಮಾಡಲಾಗಿತ್ತು. ಅಂದ್ರೆ ಆ ಪ್ರದೇಶ ಸಂದರ್ಭದಲ್ಲಿ ಯಾವ ತರ ಇತ್ತು ಮತ್ತು ಆತನಿಗೆ ಅದ್ರ ಬಗ್ಗೆ ಏನೆಲ್ಲ ಮಾಹಿತಿಗಳು ಗೊತ್ತಿದೆ, ಎಷ್ಟು ನೆನಪಿದೆ ಅನ್ನುವಂತ ರೀತಿಯಲ್ಲಿ, ಮತ್ತು ಈಗ ಆಗಿರುವಂತ ಬದಲಾವಣೆಗಳು ಏನು ಮತ್ತು ಎಕ್ಸಾಕ್ಟ್ ಆಗಿ ಅದೇ ಸ್ಪಾಟ್ ಅನ್ನುವಂತ ರೀತಿಯಲ್ಲೂ ಕೂಡ ವಿಚಾರಣೆ ನಡೆದಿತ್ತು. ಆತನ ಮಾಹಿತಿ ಆಧಾರದ ಮೇಲೆ SIT ಅಧಿಕಾರಿಗಳು ಕೂಡ ಸ್ಥಳೀಯವಾಗಿ ಒಂದಿಷ್ಟು ಮಾಹಿತಿಗಳನ್ನ ಪಡೆದಿದ್ದಾರೆ. ಅಂದ್ರೆ ಸತತವಾಗಿ ಆತ ಅಲ್ಲಿಂದ ನಾಪತ್ತೆಯಾದ ಬಳಿಕ ಆ ಜಾಗ ಯಾವ ರೀತಿಯೆಲ್ಲ ಬದಲಾವಣೆ ಆಗಿತ್ತು, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಮಗಾರಿಗಳು ನಡೆದಿತ್ತು ಮತ್ತು ಎಷ್ಟು ಮಣ್ಣು ಹಾಕಲಾಗಿತ್ತು ಆ ಜಾಗದಲ್ಲಿ ರಸ್ತೆ ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ. ಹಾಗಾಗಿ ಈ ಸಂಬಂಧ ಮಾಹಿತಿಯನ್ನ ಪಡೆದುಕೊಂಡು SIT ಅಧಿಕಾರಿಗಳು ಪ್ರಣವ್ ಮೋಹಂತಿ ಅವರೇ ಒಂದು ಸಭೆಯನ್ನ ಕೂಡ ನಡೆಸಿದ್ರು. GPR ಯಂತ್ರದ ಒಂದು ಬಳಕೆ ಬಗ್ಗೆ ಕೂಡ ಸಭೆಯನ್ನ ನಡೆಸಿದ್ರು. GPR ಯಂತ್ರದ ಆಗಮನವಾಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಇತ್ತು, ಆದ್ರೆ ಅದು ಆಗಿರ್ಲಿಲ್ಲ. ಹಾಗಾಗಿ ಉಳಿದ ಜಾಗಗಳಲ್ಲಿ ಹೋಗಿ ಅವರು ರ್ಯಾಂಡಮ್ ಆಗಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ರು. ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ GPR ಯಂತ್ರದ ಆಗಮನದ ಬಳಿಕವೇ ಈ ಪಾಯಿಂಟ್ ನಂಬರ್ 13ನ ಒಂದು ಕಾರ್ಯಾಚರಣೆ ನಡೆಯುತ್ತೆ ಅನ್ನುವಂತಹ ರೀತಿಯ ಮಾಹಿತಿಗಳು ಬರ್ತಾ ಇದೆ. ಯಾಕಂದ್ರೆ 6 ಅಡಿಗೂ ಅಧಿಕ ಅಂದ್ರೆ 10 ಅಡಿ ಆಳದವರೆಗೂ ಕೂಡ ಅಲ್ಲಿ ಪರಿಶೋಧನೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಹಾಗಾಗಿ GPR ಯಂತ್ರಕ್ಕೋಸ್ಕರ ಅಧಿಕಾರಿಗಳು ಕಾಯಿಕೆ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಸಾಕಷ್ಟು ಸೂಕ್ಷ್ಮವಾದ ವಿಚಾರಗಳು ಕೂಡ ಇದೆ. ಒಂದು ಪಕ್ಕದಲ್ಲಿ ಆಣೆಕಟ್ಟು ಇರುವಂತದ್ದು, ಇನ್ನೊಂದು ಕಡೆಯಿಂದ ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಸೊ ಈ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿ ಅಲ್ಲಿ ಅಸ್ಥಿಪಂಜರದ ಕುರುಹುಗಳು ಇದೆ ಅನ್ನುವಂಥದ್ದನ್ನ ದೃಢೀಕರಿಸಿದ ಬಳಿಕವೇ ಅಧಿಕಾರಿಗಳು ಅಲ್ಲಿ ಕಾರ್ಯಾಚರಣೆಗೆ ಮುಂದಾಗುತ್ತಿದ್ದಾರೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.